ಹಾಯ್ ಫ್ರೆಂಡ್ಸ್, ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳಿ ನೋಡೋಣ. ಸೀರಿಯಲ್ ಮೊದಲಿಗೆ ವಿನಂತಿ ತನ್ನ ಚಿಕ್ಕಪ್ಪನಿಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿಬಿಟ್ಟು ನಮ್ಮ ಹತ್ರ ಒಬ್ಬರು ಹೋಟ್ಲ್ ನಡೆಸ್ತೀವಿ ಅಂತ ಹೇಳಿ ದುಡ್ಡಿಸ್ಕೊಂಡು ಮೋಸ ಮಾಡಿದರೆ ಅವನ್ನ ನೀನು ಹೊಡೆದಾಕಬೇಕು ಅಂತ ಹೇಳ್ತಾಳೆ. ಹೋಟೆಲ್ನ ಹೊಡೆದಾಕೋದ್ರ ಜೊತೆಗೆ ಅವ್ರನ್ನೂ ಸ್ವಲ್ಪ ವಿಚಾರಿಸ್ಕೋ ಚಿಕ್ಕಪ್ಪ ಅಂತ ಹೇಳಿ ವಿನಂತಿ ಅವ್ರ ಚಿಕ್ಕಪ್ಪನಿಗೆ ಹೇಳ್ತಾಳೆ. ಅದಕ್ಕೆ ಅವ್ರ ಚಿಕ್ಕಪ್ಪ ಆಯಿತು ಮಗಳೇ, ನಾನು ನೋಡ್ಕೋತೀನಿ ಬಿಡು, ನಿನ್ನ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾನೆ. ಇವ್ರು ಮಾತಾಡೋದನ್ನು ಸುಭಾಷ್ನ ಹೆಂಡತಿ ಬಾಕ್ಲಲ್ಲೇ ನಿಂತ್ಕೊಂಡು ಕೇಳಿಸ್ಕೊಬಿಡ್ತಾಳೆ. ಇದನ್ನು ಕೇಳಿಸ್ಕೊಂಡಂತ ಸುಭಾಷ್ ಹೆಂಡತಿ ವಿದ್ಯಳಿಗೆ ಈ ವಿಷಯನ ಈಗಲೇ ಹೇಳಬೇಕು ಅಂತ ಹೇಳಿ ಓಡ್ಕೊಂಡು ವಿದ್ಯನ ಹತ್ರ ಬರ್ತಾಳೆ. ಯಾಕೆ ಚಂಪಾ, ಏನಾಯಿತು, ಇಷ್ಟೊಂದು ಗಾಬರಿ ಇದೆಯಲ್ಲ, ಮನೆಯವ್ರಿಗೇನಾದರೂ ಆಯಿತಾ ಅಂತ ಹೇಳಿ ಕೇಳ್ತಾಳೆ. ಮನೆಯವ್ರಿಗೆ ಏನೂ ಆಗಿಲ್ಲ ಅಕ್ಕ, ನೀನು ಮೊದಲು ನಿಮ್ಮ ಅಪ್ಪಂಗೋ ನಿಮ್ಮ ಅಮ್ಮಂಗೋ ಫೋನ್ ಮಾಡಿ ಹೋಟ್ಲ್ ಹತ್ರ ಯಾರೂ ಇರಬೇಡಿ, ಅಲ್ಲಿಂದ ಹೋಗು ಅಂತ ಹೇಳು ಫಸ್ಟು ಅಂತ ಹೇಳಿ ವಿದ್ಯನ್ಗೆ ಹೇಳ್ತಾಳೆ. ಯಾಕೆ ಚಂಪಾ, ಏನಾಯಿತು ಅಂತ ವಿದ್ಯಾ ಕೇಳಿದಾಗ ತನ್ನ ಚಿಕ್ಕಪ್ಪನಿಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಅಪ್ಪ ಅಮ್ಮನ್ನ ಹೋಟೆಲ್ನ ಹೊಡೆದಾಕೋದಕ್ಕೆ ಡೀಲ್ ಕೊಟ್ಟಿದ್ದಾಳೆ ಅನ್ನೋ ವಿಷಯನ ವಿದ್ಯನಿಗೆ ಚಂಪಾ ತಿಳಿಸ್ತಾಳೆ. ವಿದ್ಯಾ ಇವ್ರಿಗೆ ಯಾಕೆ ನಮ್ಮ ಮೇಲೆ ಇಷ್ಟೊಂದು ದ್ವೇಷ ಅಂತ ಹೇಳಿ ಅಪ್ಪ ಅಮ್ಮನಿಗೆ ಫೋನ್ ಮಾಡಬೇಕು ಅಂತ ಹೇಳಿ ಓಡೋಗ್ತಾಳೆ. ವಿದ್ಯಾ ತನ್ನ ಅಪ್ಪನಿಗೆ ಫೋನ್ ಮಾಡಿದ್ರೆ ಅವರ ಅಪ್ಪ ಫೋನ್ ರಿಸೀವ್ ಮಾಡಲಿಲ್ಲ. ಸ್ನೇಹಿತರ ಜೊತೆ ಎಲ್ಲ ಎಣ್ಣೆ ಪಾರ್ಟಿ ಮಾಡ್ತಾ ಕೂತಿದ್ದಾರೆ. ಯಾರು ಫೋನ್ ಮಾಡಿರ್ತಾರೆ, ನನ್ನ ಮಕ್ಕಳು ಅಥವಾ ನನ್ನ ಹೆಂಡ್ತಿನೋ ಫೋನ್ ಮಾಡಿರ್ತಾರೆ. ಆಮೇಲೆ ಮಾತಾಡಿದ್ರೆ ಆಯಿತು, ನೀವೆಲ್ಲ ಕುಡೀರಿ ಅಂತ ಹೇಳಿ ವಿದ್ಯಾ ಅವರಪ್ಪ ಎಂಜಾಯ್ ಮಾಡ್ಕೊಂಡು ಕೂತಿರ್ತಾನೆ. ನಂತರ ವಿದ್ಯಾ ತನ್ನ ಅಮ್ಮಂಗೆ ಫೋನ್ ಮಾಡಬೇಕು ಅಂತ ಹೇಳಿ ಫೋನ್ ಕಾಲ್ ತಗೊಳ್ತಾಳೆ. ಅವರ ಅಮ್ಮನೂ ಸಹ ಫೋನ್ನ ರಿಸೀವ್ ಮಾಡೋದಿಲ್ಲ. ಯಾರು ಗ್ರಹಚಾರನೋ ಏನೋ, ಅಪ್ಪನೂ ಫೋನ್ ರಿಸೀವ್ ಮಾಡ್ತಾಯಿಲ್ಲ, ಅಮ್ಮನೂ ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಅದಕ್ಕೆ ಚಂಪಾ, ನೀನು ಬಿಡಬೇಡ ಅಕ್ಕ, ಪದೇ ಫೋನ್ ಮಾಡ್ತಾನೆ ಇರು, ಎತ್ತೋವರೆಗೂ ಬಿಡಲೇಬೇಡ ಅಂತ ಹೇಳಿ ವಿದ್ಯಳಿಗೆ ಹೇಳ್ತಾಳೆ. ಅಷ್ಟರಲ್ಲೇ ರೌಡಿಗಳು ಹೋಟೆಲ್ ಹತ್ರ ಬಂದು ಕೂತ್ಕೊಳ್ತಾರೆ. ಹೋಟೆಲ್ನ ಹೊಡಿಬೇಕು ಅಂತ ಹೇಳಿ ಸ್ಕೆಚ್ ಅಂತೂ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ವಿದ್ಯಾ ಅವರಮ್ಮ ರೌಡಿಗಳ ಹತ್ರ ಏನು ಬೇಕು ಊಟ ಅಂತ ಹೇಳಿ ವಿಚಾರಿಸ್ತಾರೆ. ಅವರು ಒಂದಷ್ಟು ಲಿಸ್ಟ್ನ ಹೇಳ್ತಾರೆ. 5 ಜನಕ್ಕೆ ಊಟ ಬೇಕು, ಬೋಂಡ ಬೇಕು, ಬಜ್ಜಿ ಬೇಕು ಅಂತ ಹೇಳಿ ಲಿಸ್ಟ್ನ ಕೊಡ್ತಾರೆ. ಸರಿ ಆಯಿತು, 5 ನಿಮಿಷದಲ್ಲಿ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿ ವಿದ್ಯಾ ಅವರ ಅಮ್ಮ ಒಪ್ಕೊಂಡು ಹೋಗ್ತಾಳೆ ರೆಡಿ ಮಾಡೋದಕ್ಕೆ ಅಂತ ಹೇಳಿ. ಈ ಕಡೆ ವಿದ್ಯಾ ತನ್ನ ಅಮ್ಮನೂ ಫೋನ್ ರಿಸೀವ್ ಮಾಡಲಿಲ್ಲ, ಅಪ್ಪನೂ ಫೋನ್ ರಿಸೀವ್ ಮಾಡಲಿಲ್ಲ. ಹಾಗಾಗಿ ಕ್ವಾಟ್ಲೆಗೆ ಫೋನ್ ಮಾಡಬೇಕು ಅಂತ ಹೇಳಿ ಹೋಗ್ತಾಳೆ. ಕ್ವಾಟ್ಲೆ ರಿಸೀವ್ ಮಾಡ್ತಾನೆ. ವಿಷಯನ ಎಲ್ಲನೂ ಹೇಳೋದಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಅವರು ಸಹ ಊರಲ್ಲೇ ಇದ್ದಾರೆ ಅಂತ ಸುದ್ದಿನ ಕೇಳಿ ವಿದ್ಯಾಳಿಗೆ ಖುಷಿ ಅಂತೂ ಆಗುತ್ತೆ. ವಿದ್ಯಾ ಹೇಳ್ತಾಳೆ, ಹೋಟ್ಲ್ ಹತ್ರ ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮನ್ನ ಕಾಪಾಡಿ, ಯಾರೋ ಹೊಡೆದಾಕಕ್ಕೆ ಅಂತ ಬಂದಿದ್ದಾರೆ ಅಂತ ಹೇಳಿ ಕ್ವಾಟ್ಲೆ ಹತ್ರ ಹೇಳ್ತಾಳೆ. ಅದಕ್ಕೆ ಕ್ವಾಟ್ಲೆ ಅಣ್ತಮ್ಮನ ಹತ್ರ, ಗೌಡ್ರ ಹತ್ರ, ಅಣ್ತಮ್ಮ ಯಾರೋ ಈ ಥರ ಗಲಾಟೆ ಮಾಡೋಕ್ಕೆ ಬಂದಿದ್ದಾರಂತೆ, ನಡಿ ಹೋಗೋಣ ಹೋಟ್ಲ್ ಹತ್ರ ಅಂತ ಹೇಳಿ ಹೇಳ್ತಾನೆ. ಗೌಡ್ರು ಟೀ ಕುಡಿತಾ ಕೂತ್ಕೊಂಡಿರ್ತಾರೆ. ಅವ್ರು ಹೇಳ್ತಾರೆ, ಯಾವುದೋ ಹೋಟೆಲ್ನ ಹೊಡೆದಾಕಿದ್ರೆ ನಮಗೇನಾಗಬೇಕು ಅಂತ ಹೇಳಿ ಆರಾಮಾಗಿ ಕೂತ್ಕೊಂಡಿರ್ತಾರೆ. ಕ್ವಾಟ್ಲೆ ಹೇಳ್ತಾನೆ, ನೀನು ಈ ಥರ ಹೇಳ್ತೀಯ ಅಂತ ಅಂದ್ಕೊಂಡಿರಲಿಲ್ಲ, ಮನುಷ್ಯತ್ವ ಅನ್ನೋದಿರಬೇಕು ಅಣ್ತಮ್ಮ ಅಂತ ಹೇಳಿ ಗೌಡ್ರ ಹತ್ರ ಹೇಳ್ತಾನೆ. ಇದನ್ನೆಲ್ಲ ಫೋನಲ್ಲಿ ವಿದ್ಯಾ ಸಹ ಕೇಳಿಸ್ಕೊತಾನೆ ಇರ್ತಾಳೆ. ಊರಿನ ಸಾಬ್ರಿ ನಮಗೆ ಬೇಡ, ಕಾಸು ಕೊಟ್ಬಿಟ್ಟು ನಡಿ ಕ್ವಾಟ್ಲೆ ಅಂತ ಹೇಳಿ ಅಲ್ಲಿಂದ ಗೌಡ್ರು ಹೊರಡ್ತಾನೆ. ವಿದ್ಯಾ, ನಿನ್ನ ದಮ್ಮಯ್ಯ ಅಂತೀನಿ, ನಮ್ಮ ಅಟ್ಟಿಯವ್ರನ್ನ ಹೆಂಗಾದರೂ ಮಾಡಿ ಕಾಪಾಡಿ ಅಂತ ಅಳ್ತಾ ಫೋನಲ್ಲಿ ಹೇಳ್ತಿದ್ದಾಳೆ. ಇನ್ನು ರೌಡಿಗಳು ಹೋಟೆಲ್ ಹತ್ರ ಎಣ್ಣೆ ಪಾರ್ಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅಷ್ಟರಲ್ಲಿ ವಿದ್ಯಾ ಅವರಮ್ಮ ಊಟನ ತಂದುಕೊಡ್ತಾಳೆ. ಇಲ್ಲೆಲ್ಲ ಎಣ್ಣೆ ಹೊಡಿಬಾರ್ದು ಅಣ್ಣ ಅಂತ ಹೇಳ್ತಾಳೆ. ಇಲ್ಲಿ ಹೆಂಗಸರು ಮಕ್ಕಳು ಎಲ್ಲ ಊಟ ಮಾಡೋ ಜಾಗ, ಇಲ್ಲೆಲ್ಲ ಎಣ್ಣೆ ಹೊಡಿಬಾರ್ದು ಕಣ್ಣ ಅಂತ ಹೇಳ್ತಾಳೆ. ಅದಕ್ಕೆ ರೌಡಿಗಳು ಏನು ಎಣ್ಣೆ ಹೊಡಿಬಾರ್ದು ಅಂತ ಹೇಳಿ ಅಂಟಿಸ್ಬಿಟ್ರೆ ನಾವೆಲ್ಲ ಹೊಡಿಬಾರ್ದಾ ಅಂತ ಹೇಳಿ ಆವಾಜ್ ಆಗ್ತಾನೆ. ವಿದ್ಯಾರಮ್ಮ ಹೇಳ್ತಾಳೆ, ಇದೆಲ್ಲ ಕುತ್ಕೊಂಡು ಕುಡಿಯೋಕ್ಕೆ ಬಾರಲ್ಲ, ಇಲ್ಲಿಂದ ಹೋಗ್ಬಿಡಿ ನೀವೆಲ್ಲರೂ ಅಂತ ಹೇಳ್ತಾಳೆ. ಅದಕ್ಕೆ ರೌಡಿಗಳು ಆವಾಜ್ ಹಾಕ್ತಾರೆ, ಇಲ್ಲೇ ಕುತ್ಕೊಂಡು ಕುಡಿತೀನಿ, ಏನಿವಾಗ ಏನಾದರೂ ಮಾಡ್ಕೊ ಹೋಗಿ ಅಂತ ಹೇಳಿ ಆವಾಜ್ ಹಾಕಿ ರೌಡಿಗಳು ಅವಳಿಗೆ ಹೇಳ್ತಾರೆ. ಇನ್ನು ರೌಡಿಗಳು ಹೋಟೆಲ್ನಲ್ಲಿರೋದನ್ನೆಲ್ಲ ಬಿಸಾಕ್ತಾರೆ, ಎಲ್ಲನೂ ಎಸೆಯೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾರೆ. ವಿದ್ಯಾ ಮಾತ್ರ ಫೋನ್ ಇನ್ನೂ ಕಟ್ಟೆ ಮಾಡಿರೋದೆಲ್ಲ ಕ್ವಾಟ್ಲೆ ಹತ್ರ ಹೇಳ್ತಾನೆ ಇರ್ತಾಳೆ, ಹೆಂಗಾದರೂ ಮಾಡಿ ನಮ್ಮ ಅಪ್ಪ ಅಮ್ಮನ್ನ ಕಾಪಾಡಿ ಅಂತ ಹೇಳಿ. ಆದರೆ ಕ್ವಾಟ್ಲೆ ಗೌಡ್ರ ಹತ್ರ ಎಷ್ಟೇ ಹೇಳಿದ್ರೂ ಇವು ಕ್ವಾಟ್ಲೆ ಹೇಳೋ ಮಾತನ್ನಾದರೂ ಆಗಲಿ, ವಿದ್ಯಾ ಹೇಳೋ ಮಾತನ್ನಾದರೂ ಆಗಲಿ ಕೇಳೋದಕ್ಕೆ ಸಿದ್ಧನೇ ಇರೋದಿಲ್ಲ.
ಕ್ವಾಟ್ಲೆ ಮತ್ತು ಗೌಡ್ರು ಇಬ್ಬರು ಹೋಟ್ಲ ಹತ್ರ ನಿಂತ್ಕೊಂಡು ನೋಡ್ತಾನೇ ಇದ್ದರೂ ಸಹ ಗೌಡ್ರು ಗಾಡಿಯಿಂದ ಇಳಿಯೋದಿಲ್ಲ. ಕ್ವಾಟ್ಲೆ ಹೇಳೋ ಅಂಥ ಮಾತನ್ನು ಸಹ ಕೇಳೋದಿಲ್ಲ. ಅದಕ್ಕೆ ಕ್ವಾಟ್ಲೆ ಹೇಳ್ತಾನೆ, ಮನುಷ್ಯತ್ವನ ಬಿಡ್ತಿದ್ಯಾ ಅಂತಮ್ಮ, ಈ ಥರ ಎಲ್ಲ ನೀನು ಮಾಡೋದು ಒಳ್ಳೆಯಲ್ಲ. ಹೆಣ್ಮಕ್ಳನ್ನ ಗಲಾಟೆ ಮಾಡ್ತಾ ಇದ್ದಾರೆ, ಹೆಣ್ಮಕ್ಳಿರೋನ್ನ ಕಾಪಾಡಬೇಕಲ್ವಾ, ಇಬ್ಬರೇ ಹೆಣ್ಮಕ್ಳನ್ನ ನಾವು ಕಾಪಾಡಲೇಬೇಕು ಅಂತ ಹೇಳಿದ್ರು ಸಹ ಕ್ವಾಟ್ಲೆ ಮಾತನ್ನು ಗೌಡ್ರು ಕೇಳೋದಕ್ಕೆ ರೆಡಿ ಇರೋದೇ ಇಲ್ಲ. ಆ ಕಡೆ ನೋಡಿದ್ರೆ ಇನ್ನು ರೌಡಿಗಳು ಬರೋದನ್ನೆಲ್ಲ ಎಸಿತಾ ಇದ್ದಾರೆ. ಇನ್ನು ವಿದ್ಯುನ್ ತಂಗಿನೂ ಸಹ ಮಾತಾಡ್ತಾಳೆ, ನಿಲ್ಲಿಸಿ, ಇಲ್ಲ ಅಂದರೆ ಪೊಲೀಸವ್ರಿಗೆ ಫೋನ್ ಮಾಡ್ತೀನಿ, ಹೆಣ್ಮಕ್ಳಿರೋ ಜಾಗದಲ್ಲಿ ಬಂದು ದೌರ್ಜನ್ಯನ ಮಾಡ್ತಾ ಇದ್ದೀರಾ ಅಂತ ಹೇಳಿ ಆವಾಜ್ ಹಾಕ್ತಾಳೆ. ವಿದ್ಯುನ್ ತಂಗಿ ರೌಡಿ ಮೇಲೆ ಆವಾಜ್ ಹಾಕಿದ್ದಕ್ಕೆ ರೌಡಿಗೆ ಕೋಪ ಬಂದು ವಿದ್ಯುನ್ ತಂಗಿ ಹತ್ರನೇ ಬರ್ತಾನೆ. ಅಷ್ಟರಲ್ಲಿ ವಿದ್ಯಾ ಅವ್ರ ಅಮ್ಮ ನನ್ನ ಮಗಳಿಗೇನು ಮಾಡಬೇಡ ಅಂತ ಹೇಳಿದ್ದಕ್ಕೆ ವಿದ್ಯನ ಅಮ್ಮನ ತಳ್ಳಿಬಿಡ್ತಾನೆ. ಆ ತಳ್ಳಿದ ಫೋರ್ಸ್ಗೆ ಅವಳಿಗೆ ಹಣೆಗೆ ಪೆಟ್ಟಾಗುತ್ತೆ. ಅಷ್ಟರಲ್ಲಿ ಗೌಡ್ರು ಎಂಟ್ರಿ ಆಗ್ತಾರೆ ವಿದ್ಯನ ತಂಗಿ ಸರುನ ಕಾಪಾಡೋದಕ್ಕೆ. ವಿದ್ಯನ ಹತ್ರ ಫೋನ್ನಲ್ಲಿ ಹೇಳ್ತಾಳೆ, ಅಣ್ತಮ್ಮ ಎಂಟ್ರಿ ಆಗಾಯಿತು, ಇನ್ನು ಯಾವುದೇ ರೀತಿ ಭಯ ಬೇಡ, ಅಣ್ತಮ್ಮ ಯುದ್ಧಕ್ಕೆ ಬಂದಾಯಿತು, ಯಾವುದೇ ರೀತಿಯ ಭಯ ಪಡ್ಕೋಬೇಡ ಅಂತ ಹೇಳಿ ವಿದ್ಯಾಳಿಗೆ ಕ್ವಾಟ್ಲೆ ಹೇಳ್ತಾನೆ. ಇನ್ನು ವಿದ್ಯಾ ನಮ್ಮ ಮನೆಯವ್ರನ್ನೆಲ್ಲ ಕಾಪಾಡಿಬಿಟ್ರು ಗೌಡ್ರು ಅಂತ ಹೇಳಿ ಚಂಪಾ ಹತ್ರ ಖುಷಿ ಪಟ್ಕೊಂಡು ಹೇಳ್ತಿರ್ತಾಳೆ. ಅದಕ್ಕೆ ಚಂಪಾ, ನಿನ್ನ ಮೇಲೆ ನಿಮ್ಮ ಮನೆಯವ್ರ ಮೇಲೆ ಎಷ್ಟೇ ಕೋಪ ಇದ್ದರೂ ಸಹ ಪ್ರೀತಿ ಮಾತ್ರ ಕಡಿಮೆ ಆಗಿರೋಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ವಿದ್ಯಾಳಿಗೆ ಚಂಪಾ ಹೇಳ್ತಾಳೆ. ವಿದ್ಯಾ ಅವರಮ್ಮ ಇನ್ನು ಸಮೀಕ್ಷೆಯಾಗಿ ದೇವ್ ಬಂದಂಗೆ ಬಂದು ನಮ್ಮನ್ನು ಕಾಪಾಡಿದ್ರೆ ಅಳಿಯಂದ್ರೆ ಅಂತ ಹೇಳ್ತಾಳೆ. ಈ ಋಣನ ಯಾವತ್ತಿಗೂ ಮರೆಯೋದು ಪಾವ, ಇವತ್ತೇನಾದರೂ ಬರದೇ ಹೋಗಿದ್ದೀವಿ, ನನ್ನ ಗತಿ ಅದೇನಾಗ್ತಿತ್ತು ಅಂತ ಹೇಳಿ ವಿದ್ಯಾಳ ತಂಗಿ ಸಹ ಹೇಳ್ತಾಳೆ. ಏನು ಮಾತಾಡದೆ ಅಲ್ಲಿಂದ ಗೌಡ್ರು ಹೊರಡ್ತಾರೆ. ಕ್ವಾಟ್ಲೆನೂ ಸಹ ನಾನು ಆಮೇಲಿಂದ ಫೋನ್ ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಕ್ವಾಟ್ಲೆ ಅಲ್ಲಿಂದ ಹೊರಡ್ತಾನೆ. ಇನ್ನು ಮನೆಗೆ ಬರ್ತಾರೆ ಗೌಡ್ರು ಮತ್ತು ಕ್ವಾಟ್ಲೆ. ಮನೆಗೆ ಬಂದ ತಕ್ಷಣ ಕ್ವಾಟ್ಲೆ, ಯಾರನ್ನೂ ಏನು ಮಾತಾಡಿಸ್ಬೇಡ, ಯಾರನ್ನೂ ನೋಡಬೇಡ, ಹೋಗ್ಬಿಡು ಒಳಗಡೆಗೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಎಲ್ಲರೂ ಟೀ ಕುಡಿತಾ ಕೂತಿರ್ತಾರೆ. ಅಮ್ಮಮ್ಮ ಏ ಭದ್ರಾ ಅಂತ ಹೇಳಿ ಕೂಗ್ತಾಳೆ. ಅದಕ್ಕೆ ಭದ್ರಾ, ಇರೋ ಅಮ್ಮಮ್ಮ 5 ನಿಮಿಷ ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ನಾನೇ ಕೂಗ್ತಾ ಇರೋದು, ಬಾಯಿಲಿ ಅಂತ ಬಾರ್ಲ ಇತ್ಲಾಗೆ ಅಂತ ಹೇಳಿ ಕರಿತಾಳೆ. ಬಾಯಿ ಕಡೆಗೆ ಬಾ, ಕೂತ್ಕೊಂಡು ಮಾತಾಡ್ಬಾ ಅಂತ ಹೇಳಿ ಕೂರಿಸ್ತಾಳೆ. ಏನಿಲ್ಲ ಇದು ಭದ್ರಾ, ಈ ಪಾಟಿ ಬಟ್ಟೆನ ಕೊಳೆ ಮಾಡ್ಕೊಂಡಿದ್ಯಾ, ಏನಾಯಿತು ಅಂತ ಹೇಳಿ ಕೇಳ್ತಾಳೆ ಅಜ್ಜಿ. ಅದಕ್ಕೆ ಕ್ವಾಟ್ಲೆ, ಅಣ್ತಮ್ಮ ಗಾಡಿನಲ್ಲಿ ಬರಬೇಕಾದ್ರೆ ಗೊಜ್ಜೆ ಮೇಲೆ ಬಿದ್ದುಬಿಟ್ಟ, ಅದಕ್ಕೆ ಹಂಗಾಗಿದೆ ಅಂತ ಹೇಳಿ ಕ್ವಾಟ್ಲೆ ಹೇಳ್ತಾನೆ. ಅದಕ್ಕೆ ಗೌಡ್ರು, ನನಗೇನಾಗಿಲ್ಲ, ಹೋಗ್ಬಿಟ್ಟು ನೀರಿಕೊಂಡು ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಡ್ತಾನೆ. ಅಷ್ಟರಲ್ಲಿ ಭದ್ರನ ಸೋದರತ್ತೆ ಬಂದ್ಬಿಟ್ಟು, ನೀವು ಮತ್ತೆ ಮನೆಯವ್ರನ್ನ ಕಾಪಾಡೋಕ್ಕೋಗಿ ಬಟ್ಟೆ ಹಿಂಗೆಲ್ಲ ಆಯಿತು ಅಂತ ಹೇಳೋದ್ಬಿಟ್ಟು ಬೇರೆ ಹೇಳ್ತಿದ್ಯಾ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಜ್ಜಮ್ಮ, ಇದು ಹೇಳ್ತಿರೋದಲ್ಲ ನಿಜನಾ ಅಂತ ಹೇಳಿ ಭದ್ರನ ಹತ್ರ ಕೇಳ್ತಾಳೆ. ಅಷ್ಟರಲ್ಲಿ ಭದ್ರನ ಚಿಕ್ಕಮ್ಮನು, ಅವ್ರಿಗೂ ನಮಗೂ ಸಂಬಂಧ ಬೇಡ ಅಂತ ಹೇಳಿ ನಾವು 1000 ಸಲ ನೀನು ನಿಮ್ಮಪ್ಪನೂ ನಾವು ಎಲ್ಲರೂ ಹೇಳಿಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ. ಇನ್ನು ಅವ್ರ ಸಂಬಂಧ ಇಟ್ಕೊಂಡೇ ಇದೆಯಾ ಅಂತ ಹೇಳಿ ಚಿಕ್ಕಮ್ಮ ಕೇಳ್ತಾಳೆ ಭದ್ರನ ಹತ್ರ. ಅದಕ್ಕೆ ಭದ್ರ ಹೇಳ್ತಾನೆ, ಇನ್ನೂ ನಾನು ಯಾರ ಸಂಬಂಧನೂ ಇಟ್ಕೊಂಡಿಲ್ಲ, ನನಗೆ ಅದರ ಅಗತ್ಯ ಸಹ ಇಲ್ಲ, ವಿಷಯ ಗೊತ್ತಿಲ್ಲದೆ ಸುಮ್ಮನೆ ಏನೇನೋ ನೀವು ಮಾತಾಡಬೇಡಿ ಚಿಕ್ಕಮ್ಮ ಅಂತ ಹೇಳ್ತಾನೆ ಭದ್ರ. ಅದಕ್ಕೆ ಭದ್ರನ ಚಿಕ್ಕಮ್ಮ, ಭಾವ ಕಟ್ಟುನಿಟ್ಟಾಗಿ ಅವ್ರ ಸಂಬಂಧ ಬೇಡ ಅಂತ ಹೇಳಿದ ಮೇಲೆ ಬಿಟ್ಟಾಕು ಅಂತ ಹೇಳ್ತಾಳೆ. ಭಾವನ ಮಾತಕ್ಕಿಂತ ಅವ್ರ ಸಂಬಂಧ ಹೆಚ್ಚಾಯ್ತಾ ಅಂತ ಹೇಳಿ ಚಿಕ್ಕಮ್ಮ ಭದ್ರನಿಗೆ ಮತ್ತೆ ಪ್ರಶ್ನೆ ಮಾಡ್ತಾಳೆ. ಸಾಕು ಚಿಕ್ಕವ್ವ, ಇಲ್ದಿರೋದನ್ನೆಲ್ಲ ಯಾಕೆ ಮಾತಾಡ್ತಿದ್ಯಾ ಅಂತ ಹೇಳಿದ ತಕ್ಷಣ ಭದ್ರ ಅವರಪ್ಪ ಕೋಪದಿಂದ ಲೋಟನ ಎದ್ದು ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿದಿದೆ. ನಾಳೆ ಏನಾಗುತ್ತೆ ಅಂತ ಹೇಳಿ ನೋಡೋಣ.